ವಿಶೇಷ ಏನು ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ಬಾಕ್ಸ್ಗಳಿದ್ದಾವೆ. ಈ ಬಾಕ್ಸಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡ್ತೀರಾ? ನಾನೇ ಹೇಳ್ತೀನಿ. ಇದರಷ್ಟು ಬಾಕ್ಸ್ಗಳಲ್ಲಿ ಜಾಮೂನ್ಗಳಿದ್ದಾವೆ. ಪ್ರತಿಯೊಂದು ಜಾಮೂನುಗಳು ನಾನು ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ. ಹಾಗೆ ಇದ್ರದ್ದು ಕಾಸ್ಟ್ ಎಷ್ಟಾಗುತ್ತೆ ಅಂತಲೂ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಲೋಕಲ್ ಜಾಮೂನು, ಇದು 10 ರೂಪಾಯಿ ಜಾಮೂನು, ಆ್ಯಂಡ್ ಇದು MTR ಜಾಮೂನು. ಇದು ಒಂದು ಜಾಮೂನಿಗೆ 20 ರೂಪಾಯಿ ಆಗುತ್ತೆ. ಹಾಗೆ ಇದು ಬಂದ್ಬಿಟ್ಟು ಕಾಂತಿ ಸ್ವೀಟ್ಸ್ ಇಂದ, ಕಾಂತಿ ಸ್ವೀಟ್ಸ್ ಅಲ್ಲಿ ಒಂದು ಜಾಮೂನ್ ಬಂದ್ಬಿಟ್ಟು 32 ರೂಪಾಯಿ ಆಗುತ್ತೆ. ಹಾಗೆ ಇದು ಆಶಾ ಸ್ವೀಟ್ಸ್ ಅಲ್ಲಿ ಒಂದು ಜಾಮೂನ್ 40 ರೂಪಾಯಿ ಆಗುತ್ತೆ. ಹಾಗೆ ಫೈನಲ್ ಆಗಿ ಶೆಲ್ಟ್ರನ್ ಗ್ರ್ಯಾಂಡ್ ಅಲ್ಲಿ ಒಂದು ಜಾಮೂನ್ ಬಂದ್ಬಿಟ್ಟು 150 ರೂಪಾಯಿ ಆಗುತ್ತೆ. ಓಕೆ ಕನ್ನಡಿಗರೇ ಹಾಗೆ ಎಲ್ಲ ಭಾಷೆ ಸ್ನೇಹಿತರೆ, ಎಲ್ಲಾನು ಅನ್ಬಾಕ್ಸ್ ಮಾಡಿ ಅಂದರೆ ಓಪನ್ ಮಾಡಿ ಹಾಗೆ ಇಟ್ಟಿದ್ದೀನಿ. ಈ ಜಾಮೂನ್ ಬಂದು ನಮ್ಮ ಲೋಕಲ್ ಜಾಮೂನು, ಆ್ಯಂಡ್ ಇದು MTRದು, ಇದು ಕಾಂತಿ ಸ್ವೀಟ್ಸ್ದು, ಇದು ಆಶಾ ಸ್ವೀಟ್ಸ್ದು, ಇದು ಶೆಲ್ಟನ್. ಸೊ ಫಸ್ಟು ನಮ್ಮ ಲೋಕಲಲ್ಲಿ ಮಾಡಿರುವಂಥ ಒಂದು ಜಾಮೂನ್ನ ಟ್ರೈ ಮಾಡಿ ನೋಡೋಣ. ಯೂಶಲಿ ನಮ್ಮ ಮನೆಗಳಲ್ಲಿ ಜಾಮೂನ್ ಮಾಡ್ಕೊಂಡು ತಿಂತೀವಿ. MTR ಪ್ಯಾಕೆಟಿಂದ ಇರ್ಬೋದು, ಇಲ್ಲ ಬೇರೆ ಬ್ರ್ಯಾಂಡ್ಸಿಂದ ಮನೇಲಿ ಮಾಡೋ ಜಾಮೂನ್ಗಳು ಚೆನ್ನಾಗಿ ಬರದೇ ಇರ್ಬೋದು, ಬರ್ಬೋದು. ಇಟ್ ಆಲ್ ಡಿಪೆಂಡ್ಸ್. ಸೊ ಕೆಲವೊಂದು ಟೈಮ್ ನೀವು ಕೋವಾನ ಯೂಸ್ ಮಾಡಿದ್ರೆ ಜಾಮೂನಿಗೆ ತುಂಬಾ ಚೆನ್ನಾಗಿ ಬರುತ್ತೆ, ಅದ್ಭುತವಾಗಿ ಬರುತ್ತೆ. ಆ್ಯಂಡ್ ನಾವು ಭಾಳಷ್ಟು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ಗಳನ್ನ ನೋಡಿ ಕೋವಾ ತೊಗೊಂಡ್ಬಂದ್ಬಿಟ್ಟು, ಕೋವಾ ಅಂತ ಹೇಳಿದ್ರೆ ಸಾಲ್ಟೆಡ್ ಕೋವಾ ಅಂತ ಹೇಳ್ತಾರೆ, ಅದನ್ನು ತೊಗೊಂಬಂದ್ಬಿಟ್ಟು ಮಾಡಿಬಿಟ್ಟು ತಿಂದಿದ್ದೀವಿ. ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ. ಸೊ ಇದರಲ್ಲಿ ಏನು ಹಾಕಿದ್ದಾರೆ, ಕೋವಾ ಹಾಕಿದಾರಾ, ಇಲ್ಲ ಹಾಗೆ ಮಾಡಿದಾರಾ, ಇಲ್ಲ ಬರೀ ಮೈದಾ ಯೂಸ್ ಮಾಡಿದಾರಾ, ಅದನ್ನು ಟ್ರೈ ಮಾಡಿ ನಿಮ್ಮ ಮುಂದೆ ಹೇಳ್ತೀನಿ. ಮೊದಲಿಗೆ ನಮ್ಮ ಲೋಕಲ್ ಏರಿಯಾದಲ್ಲಿ ಸಿಕ್ಕಿರುವಂಥ ಜಾಮೂನು. ಸೊ ಇದನ್ನ ನೋಡ್ತಾ ಇದ್ರೆ ನಮ್ಮ ಮನೆಗಳಲ್ಲಿ ಹೇಗೆ ಮಾಡಿರ್ತೀವೋ ಹಾಗೆ ಇದೆ. ಇದನ್ನ ಬೈಟ್ ಮಾಡಿ ನೋಡೋಣ ಹೇಗಿರ್ತದೆ. ಆ್ಯಂಡ್ ಕಲರ್ ಕೂಡ ಎಕ್ಸಾಕ್ಟಾಗಿ ನಾವು ಮನೇಲಿ ಹೇಗೆ ಮಾಡ್ತೀವೋ ಅದೇ ಥರ ಕಲರ್ ಇದೆ. ಓಕೆ, ಕಟ್ ಮಾಡೋ ಟೈಮಲ್ಲಿ ತುಂಬ ಮೃದುವಾಗಿ ಒಳಗೆ ಹೋಯಿತು. ಹಾಗೆ ತುಂಬಾ ಒಳಗೆ ಬೆಂದಿದೆ ಕೂಡ. ಟೇಸ್ಟ್ ಹೇಗಿದೆ ನೋಡಿ. ಟೇಸ್ಟ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ನಮ್ಮ ಮನೆಗಳಲ್ಲಿ ಮಾಡೋ ಥರನೇ ಇದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು MTRದು. ಇದನ್ನ ನೋಡೋದಕ್ಕೆ ಇದು ಕೂಡ ಮನೇಲಿ ಮಾಡೋ ಥರನೇ ಇದೆ, ಬಟ್ ಇದೊಂಥರ ತುಂಬಾ ಡೀಪ್ ಫ್ರೈ ಆದಂಗೆ ಕಾಣಿಸ್ತಾ ಇದೆ. ಟ್ರೈ ಮಾಡಿ, ಕಟ್ ಮಾಡಿ. ಓಕೆ, ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಓಕೆ, ಒಳಗೆ ತುಂಬಾ ಬೆಂದಿದೆ, ಬಟ್ ಒಳಗೆ ಹೇಗಿದೆ ಅಂತ ಹೇಳಿದ್ರೆ, ಯೂಶಲ್ ಆಗಿ ಜಾಮೂನ್ ಅಂತ ಹೇಳಿದ್ರೆ ಒಳಗೆ ಒಂದು ಸ್ವಲ್ಪ ಬೆಳ್ಳಕ್ಕೆ ಇಲ್ಲ ಕ್ರೀಮ್ ಕಲರ್ ಕಾಣಿಸುತ್ತೆ. ಇದ್ರಲ್ಲಿ ನೋಡಿದ್ರೆ ಫುಲ್ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ಡೀಪ್ ಫ್ರೈ ಏನೋ ಆಗೋ ಥರ ಅನ್ನಿಸ್ತಾ ಇದೆ, ಬಟ್ ಟ್ರೈ ಮಾಡಿ ನೋಡೋಣ. ಟೇಸ್ಟ್ ವಿಚಿತ್ರವಾಗಿದೆ. ಯೂಶಲಿ ನಾವು ಜಾಮೂನ್ನ ಮನೇಲಿ ಮಾಡ್ದೇನೆ ಇವತ್ತು ತೊಗೊಂಡು ತಿನ್ಬೇಕು ಅಂತ ಹೇಳ್ಬಿಟ್ಟು MTR ಇಂದ ತೊಗೊಂಬಂತಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಬಟ್ ಈಗ ಯಾಕೋ ತಿಂದಾಗ ನನಗೆ ಅಷ್ಟೊಂದು ಹಿಡಿಸ್ಲಿಲ್ಲ. ಆಯ್ತು, ಹೋಗಿ ನೋಡೋಣ. ನೆಕ್ಸ್ಟು ಈಗ ಕಾಂತಿ ಸ್ವೀಟ್ಸ್ ಅಂತ ತೊಗೊಂಬಂದಿರೋದು ಜಾಮೂನ್ ಇದೆ. ಸೊ ಇದರಲ್ಲಿ ಜಾಮೂನ್ ನೀವು ನೋಡಿದ್ರೆ ರೌಂಡ್ ಆಗಿಲ್ಲ, ಅಂದರೆ ಉದ್ದ ಥರ ಇದೆ. ಕಲರ್ ಕೂಡ ಡಿಫ್ರೆಂಟ್ ಆಗಿದೆ, ಒಂಥರ ಗೋಲ್ಡನ್ ಬ್ರೌನಿಶ್ ಥರ ಇದೆ. ನೋಡೋಕ್ಕೆ ತುಂಬಾ ಪರ್ಫೆಕ್ಟ್ ಆಗಿದೆ, ಅಂದರೆ ಪರ್ಫೆಕ್ಟಾಗಿ ಅದನ್ನು ರೋಲ್ ಮಾಡಿ ಮಾಡೋ ಥರ ಅನ್ನಿಸ್ತಾ ಇದೆ. ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ಓಕೆ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಹಾಗೆ ಇದ್ರ ಒಳಗೆ ನೋಡಕ್ ಹೋದ್ರೆ ಸ್ವಲ್ಪ ಬೆಳ್ಳಕ್ಕಿದೆ, ಕ್ರೀಮ್ ಕಲರ್ ಇಲ್ಲ, ಬೆಳ್ಳಕ್ಕಿದೆ. ಏನು ಹಾಕಿ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ, ಬಟ್ ಟ್ರೈ ಮಾಡಿ ನೋಡೋಣ. ಏನೋ ಒಂಥರ ಬೇರೆ ಟೇಸ್ಟ್ ಇದೆ. ಇದೊಂಥರ ಜಾಮೂನ್ ಟೇಸ್ಟೇ ಬರ್ತಾ ಇಲ್ಲ, ಏನೋ ಒಂಥರ ಬೇರೆ ಟೇಸ್ಟ್ ಇದೆ, ಬಟ್ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ರೇಟಿಂಗ್ಸ್ ಎಲ್ಲೂ ಲಾಸ್ಟಲ್ಲಿ ಹೇಳ್ತೀನಲ್ಲ, ಹಾಗಾಗಿ ಎಲ್ಲ ತಿಂದುಬಿಟ್ಟು ಆಮೇಲೆ ನೋಡೋಣ. ಈ ಕಾಂತಿ ಸ್ವೀಟ್ಸ್ ಆಯಿತು. ಈಗ ಆಶಾ ಸ್ವೀಟ್ಸ್ ನೀವು ನೋಡಬೇಕು ಅಂತ ಹೇಳಿದ್ರಪ್ಪ, ಸೂಪರ್ ಆಗಿದೆ ನೋಡಿ. ಫುಲ್ಲು ಒಂಥರ ಗ್ಲೋಬ್, ನಮ್ಮ ಪ್ರಪಂಚದ ಒಂದು ಗ್ಲೋಬ್ ಹೆಂಗಿರುತ್ತೆ ಅಂದರೆ ರೌಂಡ್ ಆಗಿದೆ. ಇದನ್ನು ಒಂದು ಸ್ವಲ್ಪ ಕಟ್ ಮಾಡಿ ನೋಡೋಣ ಹೇಗೆ ಕಾಣಿಸ್ತದೆ. ಇನ್ಫ್ಯಾಕ್ಟ್ ಇದು ಮೇಲ್ಗಡೆಯಿಂದ ನೋಡಿದ್ರೆ ತುಂಬ ಗಟ್ಟಿಯಾಗಿದೆ ಅನ್ನೋ ಥರ ಅನ್ನಿಸ್ತಾ ಇದೆ, ಬಟ್ ನೋಡೋಣ, ಕಟ್ ಮಾಡಿ. ಹೌದು, ತುಂಬಾ ಗಟ್ಟಿ ಇದೆ. ಓಕೆ, ಇದ್ರ ಒಳಗೂ ಕೂಡ ಕ್ರೀಮ್ ಆಗಿದೆ, ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಟ್ರೈ ಮಾಡೋಣ.
ಏನಂತ ಹೇಳಿದ್ರೆ ಇದು ಒಂಥರ ಡಿಫ್ರೆಂಟ್ ಫ್ಲೇವರ್. ಆಲ್ ಟುಗೆದರ್ ಒಂಥರ ನಾವು ಮನೇಲಿ ಮಾಡ್ತೀವಲ್ಲ ಆ ಥರ ಫ್ಲೇವರ್ ಇಲ್ಲವೇ ಇಲ್ಲ. ಒಂಥರ ಡಿಫ್ರೆಂಟ್ ಫ್ಲೇವರ್ ಆಗೇ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಫೈನಲ್ ಆಗಿ ನಮ್ಮ ಹತ್ರ ಇರೋದು ಶೆಲ್ಟನ್ ಬ್ರ್ಯಾಂಡ್ ಇಂದ. ಸೊ ಇದು ನೋಡಿದ್ರೆ ನನಗೆ ಯಾಕೋ ಜಾಮೂನ್ ಥರ ಕಾಣಿಸ್ತಾ ಇಲ್ಲ. ಈಗ ನೋಡಿ ಸ್ಯಾಫ್ರನ್ ಕಲರ್ ಒಳಗಡೆ ಆ ಲಿಕ್ವಿಡ್ ಏನಿದೆ ಸ್ಯಾಫ್ರನ್ ಕಲರ್ ಥರ ಇದೆ. ಬಟ್ ಆದರೂ ಟ್ರೈ ಮಾಡಿ ನೋಡೋಣ. ತುಂಬ ಹಾರ್ಡ್ ಆಗಿದೆ. ಓಕೆ, ಆ್ಯಕ್ಚುಲಿ ಸ್ವೀಟೇ ಇಲ್ಲ, ಸ್ವೀಟು ಇಲ್ಲ, ಆ್ಯಂಡ್ ಏನು ಅನ್ನಿಸ್ತಾನೆ ಇಲ್ಲ, ಜಾಮೂನ್ ಥರ ಅನ್ನಿಸ್ತಾನೆ ಇಲ್ಲ. ಏನು ಫುಲ್ ಡಿಫ್ರೆಂಟ್ ಆಗಿದೆ. ಇನ್ಫ್ಯಾಕ್ಟ್ ಇದು ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಜಾಮೂನ್. 150 ರೂಪಾಯಿ ಜಾಮೂನ್. 150 ರೂಪಾಯಿ ನಿಮ್ಗೆ ಆ್ಯಕ್ಚುಲಿ ಜಾಮೂನ್ ಮಾಡೋ ಇದೇ ಬಂದ್ಬಿಡುತ್ತೆ. ಅದು ಇಂಡಿಯಾ ಪ್ಯಾಕೆಟೇ ಬಂದ್ಬಿಡುತ್ತೆ. ಅದು ತಗೊಂಡು ಮನೇಲೆ ಮಾಡೋದು. ಸಿಕ್ಕಾಪಟ್ಟೆ ಜಾಮೂನ್ಸ್ ಬರುತ್ತೆ. ಓಕೆ, ಆಲ್ರೈಟ್, ಈಗ ಎಲ್ಲ ಜಾಮೂನ್ಗಳು ತಿಂದಾಯಿತು. ಸೊ ನಿಮಗೆ ಏನು ರೇಟಿಂಗ್ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಇದಿಷ್ಟರಲ್ಲೂ ನನಗೆ ಇಷ್ಟ ಆಗಿದ್ದು ನಮ್ಮ ಲೋಕಲಲ್ಲಿ ಮಾಡಿರೋ ಜಾಮೂನು ಪ್ಲಸ್ ಆಶಾ ಸ್ವೀಟ್ಸಲ್ಲಿ ಮಾಡಿರೋ ಜಾಮೂನು. ಏನಕ್ಕೆ ಆಶಾ ಸ್ವೀಟ್ಸಲ್ಲಿ ಮಾಡಿರೋ ಜಾಮೂನು ಅಂತಂದರೆ ಅದೊಂಥರ ಟೇಸ್ಟೇ ಬೇರೆ ಥರ ಇದೆ, ಡಿಫ್ರೆಂಟ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೆ ಮೋಸ್ಟ್ಲಿ ಗೊತ್ತಾಗ್ಬೋದು. ಇನ್ನು ಮಿಕ್ಕಿದಲ್ಲಿ ಯಾವುದ್ರಲ್ಲೂ ನನಗೆ ಏಲಕ್ಕಿ ಫ್ಲೇವರ್ ಬರಲಿಲ್ಲ. ನಮ್ಮದು ಲೋಕಲ್ ಜಾಮೂನಲ್ಲಿ ಬಿಟ್ಟರೆ ಯಾವುದರಲ್ಲೂ ಏಲಕ್ಕಿ ಫ್ಲೇವರ್ ಬಂದಿಲ್ಲ. ಅವ್ರು ಹಾಕಿದ್ದಾರೆ ಏನೋ ಗೊತ್ತಿಲ್ಲ. ಮೋಸ್ಟ್ ಪ್ರಾಬ್ಲಿ ಕೆಲವರು ರೋಸ್ ವಾಟರ್ಸ್ ಯೂಸ್ ಮಾಡಿರ್ಬೋದು, ಇಲ್ಲ ಬೇರೆ ಬೇರೆ ಏನೋ ಡಿಫ್ರೆಂಟ್ ವೇ ಆಫ್ ಮೇಕಿಂಗ್ ಮಾಡಿರ್ತಾರೆ, ನಮಗೆ ಗೊತ್ತಿಲ್ಲ. ಬಟ್ ನನಗೆ ಇಷ್ಟ ಆಗಿದೆ ಇಷ್ಟೇ, ಆಶಾ ಸ್ವೀಟ್ಸ್ ತೊಗೊಂಡು ಮತ್ತು ನನ್ನ ಲೋಕಲ್ ಜಾಮೂನ್ ಒಂದು. ಸೊ ಇದನ್ನು 5 ರೇಟಿಂಗ್ಸಲ್ಲಿ ನಾನು ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರೆ, ನಮ್ಮದು ಲೋಕಲ್ ಬಂದ್ಬಿಟ್ಟು 5 ಔಟ್ ಆಫ್ 5. 5 ಔಟ್ ಆಫ್ 5. ಓಕೆ, ನೆಕ್ಸ್ಟು ಇದೇನಿಗೆ 5 ಔಟ್ ಆಫ್ 5 ಅಂದರೆ 10 ರೂಪಾಯಿಗೆ ನನಗೆ ಒಂಥರ ಜಾಮೂನು ತುಂಬಾ ಇಷ್ಟ ಆಗೋಣ ಅಂತ ಒಂದು ಜಾಮೂನ್ ಸಿಕ್ಕಿದೆ 10 ರೂಪಾಯಿಗೆ. ಸೊ ಇದಕ್ಕೆ 5 ಔಟ್ ಆಫ್ 5 ಕೊಡ್ತೀನಿ. MTRದಂತೂ ಮೋಸ್ಟ್ ಪ್ರಾಬ್ಲಿ ನಾನು 1 ಕೊಡ್ಬೋದೇನೋ, ನನ್ನ ಅನಿಸಿಕೆ ಇದು 1 ಕೊಡ್ಬೋದು. ಆ್ಯಂಡ್ ಕಾಂತಿ ಸ್ವೀಟ್ಸು ಮೋಸ್ಟ್ಲಿ ಇದೊಂದು 3 ಕೊಡ್ಬೋದು. ಯಾಕಂದರೆ ಕೆಲವ್ರಿಗೆ ಇದು ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಇದು ನನ್ನ ಒಂದು ಪರ್ಸನಲ್ ಪ್ರಿಫರೆನ್ಸಿಂದ ನಾನು ಹೇಳೋಕೆ ಹೋದರೆ ಇದು 3 ಕೊಡ್ತೀನಿ. ಆಶಾ ಸ್ವೀಟ್ಸ್ ಒಂದು 4 ಕೊಡ್ಬೋದು. ಆ್ಯಂಡ್ ಶೆಲ್ಟನ್ ಬ್ರ್ಯಾಂಡ್ ಬಂದ್ಬಿಟ್ಟು ಐ ಥಿಂಕ್ ಅದಕ್ಕೊಂದು 2 ಕೊಡ್ಬೋದು. ನನಗೆ ಯಾವುದೇ ಕಂಪ್ನಿಯಲ್ಲೂ ಇಲ್ಲ ಯಾವುದೋ ಒಂದು ಸ್ವೀಟ್ಸ್ ಅಂಗಡಿ ಮೇಲೂ ಏನೋ ಉದ್ದೇಶ ಇಲ್ಲ. ಬಟ್ ನನ್ನ ಅನಿಸಿಕೆ ಏನಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಇಷ್ಟ ಆಗಿದ್ದು ಲೋಕಲ್ಲು ಪ್ಲಸ್ ಆಶಾ ಸ್ವೀಟ್ಸ್ ಅಷ್ಟೇ. ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು.